ಇತ್ತ ಕೆಆರ್ಪುರದ ಟ್ರಿಪಲ್ ಮರ್ಡರ್ ಕೇಸ್ನಲ್ಲಿ ಟ್ವಿಸ್ಟ್ ಮೇಲೆ ಟ್ವಿಸ್ಟ್ ಸಿಗ್ತಾ ಇದೆ. ಲವರ್ನ ತಂಗಿ ಅಂತೇಳಿ ಪರಿಚಯ ಮಾಡಿದಂತೆ ಕೇನತ್ ಪ್ರಕರಣದ ತನಿಖೆ ಚುರುಕುಗೊಳಿಸಿದ ಸಂದರ್ಭದಲ್ಲಿ ಸಾಕಷ್ಟು ವಿಚಾರಗಳು ಗೊತ್ತಾಗ್ತಾ ಇದೆ. ಲವರ್ನ ತಂಗಿ ಅಂತ ಕೇನತ್ ಹೇಳ್ಕೊಂಡು ಬಂದಿದ್ದ. HL ಬಳಿಯ ಅಪಾರ್ಟ್ಮೆಂಟ್ಗೆ ಕೇನತ್ ಯಾವಾಗಲೂ ಶ್ವೇತಾಳನ್ನ ಕರ್ಕೊಂಡು ಬರ್ತಾ ಇದ್ದ. ಪ್ರೇಯಸಿ ಶ್ವೇತಾಳನ್ನ ತಂಗಿ ಅಂತೇಳಿ ಅಪಾರ್ಟ್ಮೆಂಟ್ನಲ್ಲಿದ್ದವರಿಗೆ ಪರಿಚಯ ಮಾಡಿಸ್ಕೊಟ್ಟಿದ್ದ. ಫ್ಲಾಟ್ಗೆ ಕರ್ಕೊಂಡು ಬರುವಾಗ ಸಿಸ್ಟರ್ ಅಂತ ಹೇಳ್ತಾ ಇದ್ದ. ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ವಿಕ್ರಮ್ ಕೊಟ್ಟಿರುವ ಹೇಳಿಕೆ ಇದು. ಕೊಲೆ ನಡೆದಿನ ರಾತ್ರಿ 10 ಗಂಟೆಗೆ ಇಬ್ರು ಕೂಡ ಬಂದಿದ್ರು. ಗಾಡಿ ನಿಲ್ಲಿಸಿ ಒಳಗಡೆ ಹೋಗಿ ಸೂಟ್ಕೇಸ್ ಸಮೇತ ಬಂದ್ರು. ಅದಾದ ಮೇಲೆ ಸಮೀಪದ ಅಂಗಡಿಗೆ ಹೋಗಿ ಸಿಗರೇಟ್ ಅನ್ನ ಸೇದಿದ್ದ ಕೇನತ್. ಏನೂ ಆಗಿಲ್ಲ ಅನ್ನೋ ತರ ಇಬ್ರು ಆರೋಪಿಗಳಿದ್ರು. ಶ್ವೇತಾ ಮತ್ತು ಕೇನತ್ ಇಬ್ರು ಕೂಡ ಇದ್ರು. ಆದ್ರೆ ಅವರು ಒಂದು ಕೊಲೆ ಮಾಡಿ ಬಂದಿದ್ರು ಆಲ್ರೆಡಿ. SR ಆರ್ಕಿಡ್ ಅಪಾರ್ಟ್ಮೆಂಟ್ ಸೆಕ್ಯೂರಿಟಿ ಗಾರ್ಡ್ ಕೊಟ್ಟಿರುವ ಹೇಳಿಕೆ ಇದು. ಏನು ಆಗಿಲ್ಲ ಅಂತೇಳಿ ಅಪಾರ್ಟ್ಮೆಂಟ್ನ ಮುಂಭಾಗದಲ್ಲಿ ನಾಟಕ ಬೇರೆ ಆಡಿದ್ರು. ಆದರೆ ಇವರು 3 ಕೊಲೆ ಮಾಡಿ ಬಂದಿದ್ರು ಆಲ್ರೆಡಿ. ಟ್ರಿಪಲ್ ಮರ್ಡರ್ ಆಗಿತ್ತು ಅಲ್ಲಿ. ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ವಿಕ್ರಮ್ ಕೊಟ್ಟಿರುವ ಮಾಹಿತಿ ಇದು. SR ಅಪಾರ್ಟ್ಮೆಂಟ್ನ ಸೆಕ್ಯೂರಿಟಿ ಗಾರ್ಡ್ ಈ ಹೇಳಿಕೆಯನ್ನು ಕೊಟ್ಟಿದ್ದಾರೆ. में सर उतना हम पूछा भी नहीं सर, रेंट में रहता है उतना बताता भी नहीं सर, हमें अपना काम करना पड़ता है। और कौन एक बार रिश्ते रिलेशन बोला बहन बोल दिया, बाद में हम लोग पूछने का उतना वो भी नहीं मानते। काम करना पड़ता है, जब बच्चे लोग को स्कूल छोड़ना काम करना है। फिर रात में सर उतना करेक्ट टाइम से मालूम नहीं है, वो इतना 10:45 आके वो गाड़ी में गया था। मैं खाना खा के दवाई खा के वॉकिंग कर रहा था, उन्हें आके गया पता नहीं सर बाग से सामने बाग से था। उतना हम पूछा भी नहीं सर, रेंट में रहता है उतना बताता भी नहीं सर, हमें अपना काम करना पड़ता है। और कौन एक बार रिश्ते रिलेशन बोला बहन बोल दिया, बाद में हम लोग पूछने का उतना वो भी नहीं मानते। काम करना पड़ता है, जब बच्चे लोग को स्कूल छोड़ना काम करना है। फिर रात